Indian diagnostic market was valued at approximately $13 million. ಇದು 2023 ನಲ್ಲಿ ನಾನು ಹೇಳ್ತಾ ಇರೋದು. ಆ್ಯಂಡ್ ಬೈ 2028 ಇದು $25 million ಗೆ ಹೆಚ್ಚಾಗೋ ಪ್ರೆಡಿಕ್ಷನ್ ಇದೆ. ಸೊ ಡಿಮಾಂಡ್ ಫಾರ್ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಹೆಚ್ಚಾಗ್ತಿದೆ ನಮಗೆ ಗೊತ್ತಿರೋ ಹಾಗೆ, ಬಿಕಾಸ್ ಹೆಲ್ತ್ ಇಶ್ಯೂಸ್ಗಳು ಹೆಚ್ಚಾಗ್ತಿದೆ ಮತ್ತು ಜನರಲಿ ಅವೇರ್ನೆಸ್ ಕೂಡ ಹೆಚ್ಚಾಗ್ತಾ ಇದೆ. ಬಟ್ ನಿಮಗೆ ಗೊತ್ತಾ, ಅಪ್ರಾಕ್ಸಿಮೇಟ್ಲಿ 46% ಆಫ್ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಸ್ಟ್ಯಾಂಡ್ ಅಲೋನ್ ಸೆಂಟರ್ಸೇ ಕೊಡ್ತಾ ಬಂದಿರೋದು ಅಂತ. ನಮ್ಮ ಕರ್ನಾಟಕದ ಬೆಂಗಳೂರಿನ ಒನ್ ಸಚ್ ಪ್ರಾಮಿನೆಂಟ್ ಆ್ಯಂಡ್ 25 ವರ್ಷಗಳಿಂದ ಸಾವಿರಾರು ಪೇಷಂಟ್ಸ್ಗಳಿಗೆ, ಸಾವಿರಾರು ಜನರಿಗೆ ಅಕ್ಯುರೇಟ್ ರಿಸಲ್ಟ್ಸ್ಗಳನ್ನು ಇರೋ ಡಯಾಗ್ನೋಸ್ಟಿಕ್ ಸೆಂಟರ್ನ ಮೂಲಕ ಕೊಡ್ತಾ ಬಂದಿರುವಂಥ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್. ಸೊ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ನಮ್ಮ ಬೆಂಗಳೂರಿನಲ್ಲಿ ವೆರಿ ಪ್ರಾಮಿನೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್, 25 years ಆ್ಯಂಡ್ ಗೋಯಿಂಗ್ ಸ್ಟ್ರಾಂಗ್. ಡಾಕ್ಟರ್ ಸುಮಾ ಮೇಡಮ್ ಇದ್ದಾರೆ. ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಇಟ್ಸ್ 25th year ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ಗೆ. ಎಸ್ ಮ್ಯಾಮ್, ರನ್ನಿಂಗ್. ಆ್ಯಂಡ್ ಒಂದು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಆ್ಯಸ್ ಕಾಮನ್ ಮ್ಯಾನ್ ಏನಾಗುತ್ತೆ, ಏನೋ ಒಂದು ಇಶ್ಯೂ ಇತ್ತು ಅಂದಾಗ ಒಂದು ಬ್ಲಡ್ ಟೆಸ್ಟಿಂದ ಹಿಡಿದು ಸ್ಕ್ಯಾನಿಂಗ್ನವರೆಗೆ ಬರ್ತೀವಿ ಡಯಾಗ್ನೋಸ್ಟಿಕ್ ಸೆಂಟರ್ಗೆ, ಟೆಸ್ಟ್ ಕೊಡ್ತೀವಿ, ರಿಪೋರ್ಟ್ ತೊಗೊಳ್ತೀವಿ, ಹೋಗ್ತೀವಿ. ನಮಗಿಲ್ಲಿ ಒಳಗೆ ಏನೇನು ನಡೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಲೆಟ್ಸ್ ಬಿಗಿನ್ ವಿತ್ ಅರ್ಥ ಮಾಡ್ಕೊಳ್ಳೋಣ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಮೆಷಿನ್ಸ್ಗಳು ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸಲ್ಲಿ ಏನಿದೆ. ಫಸ್ಟ್ಲಿ ಇದು ಟೆಸ್ಟಿಂಗ್ ಆ್ಯಕ್ಯುರಸಿನ ಹೇಗೆ ಎಷ್ಟರ ಮಟ್ಟಕ್ಕೆ ಎನ್ಹ್ಯಾನ್ಸ್ ಮಾಡುತ್ತೆ ಅಕಾರ್ಡಿಂಗ್ ಟು ಯು, ಆ್ಯಂಡ್ ಬಿಕಾಸ್ ಆಫ್ ದಿಸ್ ನಮಗೆ ಗೊತ್ತಾಗುತ್ತೆ ಯಾಕೆ ಒಂದು ರೆಪ್ಯೂಟೆಡ್ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ನಾವು ಬರಬೇಕು ಅಂತ. ಹೌದು, ಆ್ಯಕ್ಚುಲಿ ಬ್ಲಡ್ ಟೆಸ್ಟ್ಗಳಾಗಲಿ ಅಥವಾ ಯಾವುದೇ ಒಂದು ಡಯಾಗ್ನೋಸ್ಟಿಕ್ ಎಕ್ವಿಪ್ಮೆಂಟ್ಸ್ ತುಂಬ ಎವಾಲ್ವ್ ಆಗಿದೆ. ಅದರಲ್ಲೂ 19th centuryಯಲ್ಲಿ ಮತ್ತು ಈಗ 20th centuryಯಲ್ಲಿ ತುಂಬ ಎವಾಲ್ವ್ ಆಗ್ತಾ ಬಂದಿದೆ. ಸಣ್ಣ ಸಣ್ಣ ಎಕ್ವಿಪ್ಮೆಂಟ್ಸ್ ಫಸ್ಟ್ ಬರ್ತಾ ಹೋಯಿತು. ಫಿಸಿಕ್ಸ್ದು ಟೆಕ್ನಾಲಜೀಸ್ನ ಇಂಪ್ಲಿಮೆಂಟ್ ಮಾಡಿ ಅದರಿಂದ ಕೆಲವೊಂದು ಮಿಷಿನರೀಸನ್ನು ಕಂಡಿಡಿದ್ರು. ಬಟ್ ಆ್ಯಸ್ ಟೆಕ್ನಾಲಜಿ ಎವಾಲ್ವ್ಡ್ ಅಡ್ವಾನ್ಸ್ ಮಿಷಿನ್ಸ್ ಬಂದಿದೆ. ಆಟೋಮೇಷನ್ ಅಂತ ಹೇಳ್ತೀವಿ, ಕಂಪ್ಲೀಟ್ ಲ್ಯಾಬ್ ಆಟೋಮೇಷನ್ ಈಗ ಆಗ್ತಾ ಇದೆ. ಹಾಗಾಗಿ ಎಷ್ಟೊಂದು ಟೆಸ್ಟಿಂಗ್ ಪ್ರೊಸೀಜರ್ಸಲ್ಲಿ ಮ್ಯಾನ್ಯುಯಲ್ ಎರರ್ಸ್ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಇಶ್ಯೂ ಅಂದರೆ ಇಂಪ್ಲಿಕೇಶನ್ಸ್ ಆನ್ ದ ಡಿಸೀಸ್ ಪ್ರಾಸೆಸ್ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗ್ತಾ ಇದೆ. ಸೊ ಹಾಗಾಗಿ ಹೈ ಎಂಡ್ ಲ್ಯಾಬ್ಸಲ್ಲಿ ಅಂದರೆ ದೊಡ್ಡ ಲ್ಯಾಬ್ಸ್ಗಳಲ್ಲಿ ಹೈ ಎಂಡ್ ಟೆಕ್ನಾಲಜೀಸ್ ಇರುವಂಥ ಎಕ್ವಿಪ್ಮೆಂಟ್ಸಲ್ಲಿ ದ ಅಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ಇಸ್ ಗಿವನ್ ಮೋರ್ ಇಂಪಾರ್ಟೆನ್ಸ್. ಪ್ರಿಸಿಷನ್ ಅಂದರೆ ತುಂಬ ನಿಖರವಾಗಿ ಅದೇ ರಿಸಲ್ಟ್ಸ್ ನಮಗೆ ಸಿಗೋದು, ಮತ್ತು ಆ್ಯಕ್ಯುರೇಟ್ ಅಂದರೆ ಟ್ರೂ ವ್ಯಾಲ್ಯೂಗೆ ಹತ್ತಿರವಾಗಿರುವಂಥ ರಿಸಲ್ಟ್ಸ್. ನಮ್ಮ ರೀಸೆಂಟ್ ಟೈಮ್ಸಲ್ಲಿ ಸುಮಾರಷ್ಟು ಇಂಡಿಯನ್ ಹೆಲ್ತ್ ಕೇರ್ ಸಿಸ್ಟಮ್ನ ಸಾಕಷ್ಟು ಜನ ಹೊಗಳ್ತಾ ಮಾಡಿರುವಂಥ ವಿಡಿಯೋಸ್ನ ನಾವು ನೋಡಿದ್ದೀವಿ. ಆ್ಯಂಡ್ ಹೇಗೆ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಅಫೋರ್ಡಬಲ್ ಅಂತ. ಆ್ಯಂಡ್ ಇದನ್ನು ಮಾಡಿರೋದು ಇಂಡಿಯನ್ಸ್ ಅಲ್ಲ, ಸಾಕಷ್ಟು ಜನ ಅಬ್ರಾಡಲ್ಲಿರೋವಂಥವ್ರು ಇಲ್ಲಿ ಬರ್ತಾರೆ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂತ, ಬಿಕಾಸ್ ದೇ ಫೀಲ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಅಫೋರ್ಡಬಲ್ ಅಂತ. ಒಂದು ನಮಗೆ ಗೊತ್ತು, ವರ್ಲ್ಡ್ ವೈಡ್ ಅಂತ ಕಂಪೇರ್ ಮಾಡಿದಾಗ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ, ನಾಟ್ ಜಸ್ಟ್ ಹೆಲ್ತ್ ಕೇರ್ ಬಟ್ ಎಲ್ಲವೂ ಇಟ್ ಇಸ್ ರಿಯಲಿ ಅಫೋರ್ಡಬಲ್ ಭಾರತದಲ್ಲಿ, ಎಸ್ಪೆಷಲಿ ವೆನ್ ಇಟ್ಸ್ ಕಂಪೇರ್ ಟು ಡೆವಲಪ್ಡ್ ಕಂಟ್ರೀಸ್. ಇಷ್ಟು ಅಫೋರ್ಡಬಲ್ ಆಗಿ ಭಾರತದಲ್ಲಿ ಇದಿದ್ದೂ ಇಲ್ಲಿ ಪ್ರೈಸ್ ವೇರಿಯೇಷನ್ಸ್ ಸಾಕಷ್ಟು ನೋಡ್ತೀವಿ. ದೋ ವಿ ನೋ ಇಟ್ ಇಸ್ ಅಫೋರ್ಡಬಲ್. ಇಲ್ಲಿ ಕೂಡ ಒಂದು ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ಒಂದಷ್ಟು ಟೆಸ್ಟ್ಸ್ಗಳು, ಸ್ಕ್ಯಾನಿಂಗ್ಸ್ಗಳು ಒಂದು ಅಮೌಂಟ್ ಇದ್ದರೆ, ಇನ್ನೊಂದು ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಕಾಂಪಿಟೇಟಿವ್. ನೀವು ಹೇಳಿದಾಗೆ ಒಳ್ಳೊಳ್ಳೆ ಡಿವೈಸಸ್ಗಳನ್ನು ಯೂಸ್ ಮಾಡಿ, ಹೈ ಎಂಡ್ ಎಕ್ವಿಪ್ಮೆಂಟ್ಸ್ಗಳನ್ನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥವ್ರು ವ್ಯಾಲಿಡೇಟ್ ಮಾಡುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಕಾಂಪಿಟೇಟಿವ್ ಪ್ರೈಸಲ್ಲಿ ತುಂಬ ಲೋ ಪ್ರೈಸ್ ಇಟ್ಟಿರುವಂಥ ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗಳನ್ನು ಸಹ ನಾವು ನೋಡ್ತೀವಿ. ಆ್ಯಸ್ ಹ್ಯೂಮನ್ಸ್ ಮೇ ಬಿ ಕಮ್ಮಿ ಪ್ರೈಸಲ್ಲಿ ನಮಗೆ ಸಿಕ್ಕರೆ ಒಳ್ಳೆಯದು ಅಂತ ನಾವು ಆ ಕಡೆಗೆ ಅಟ್ರಾಕ್ಟ್ ಆಗಬಹುದು. ಬಟ್ ಹೌ ಡು ಯು ಜಸ್ಟಿಫೈ ಈ ಪ್ರೈಸ್ ವೇರಿಯೇಷನ್ನ? ಹೆಲ್ತ್ ವಿಷಯಕ್ಕೆ ಬಂದಾಗ ನಾನು ಹೇಳಬೇಕಂತಂದರೆ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ವಾಟ್ ಈಸ್ ದ ಬೇಸಿಕ್ ಪರ್ಪಸ್ ಆಫ್ ಲೈಫ್? ಕೆನ್ ಯು ಆನ್ಸರ್? ಅಫ್ಕೋರ್ಸ್ ಟು ಲೀಡ್ ಅ ಹೆಲ್ದಿ ಆ್ಯಂಡ್ ಹ್ಯಾಪಿ ಲೈಫ್. ಹೆಲ್ದಿ ಹ್ಯಾಪಿ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಹಾಗಿದ್ಮೇಲೆ ಅದರಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ನಾವು ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಒಂದು ಟೀ ಶರ್ಟ್ ನಾವು ಹಾಕೊಳ್ಳುವಂಥ ಬಟ್ಟೆ ಅಥವಾ ಇನ್ಯಾವುದೋ ಒಂದು ಕಮಾಡಿಟಿ, ಅದು ಒಂಚೂರು ಕ್ವಾಲಿಟಿ ಕಾಂಪ್ರಮೈಸ್ ಆದರೂ ಕೂಡ ಅದನ್ನು ನಾವು ಓಕೆ 1-2 ದಿವಸ ಹಾಕೊಂಡು ಬಿಡೋಣ ಅಂತ ಅಂದ್ಕೊಳ್ಬೋದು. ಆದರೆ ನಮ್ಮ ಹೆಲ್ತ್ ವಿಚಾರಕ್ಕೆ ಬಂದಾಗ ಮತ್ತು ಎಜುಕೇಷನ್ ಸಿಸ್ಟಮ್ ಇಂಥದ್ದೆಲ್ಲ ವಿಚಾರಕ್ಕೆ ಬಂದಾಗ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗುವಾಗೇ ಇಲ್ಲ. ಸೊ ಕ್ವಾಲಿಟಿ ಈಸ್ ರಿಮೆಂಬರ್ಡ್ ಲಾಂಗ್ ಈವನ್ ಆಫ್ಟರ್ ದ ಪ್ರೈಸ್ ಇಸ್ ಫರ್ಗಾಟನ್. ಪ್ರತಿಯೊಂದು ಸ್ಯಾಂಪಲ್ ಟೆಸ್ಟ್, ಈಗ ನೀವು ಒಂದು ಸ್ಯಾಂಪಲ್ ಕೊಟ್ಟು ಹೋಗ್ತೀರಾ, ನೀವು ಹೇಳಿದಾಗೆ ಆ ಸ್ಯಾಂಪಲ್ ನಿಮಗೆ ಅದು ಒಂದು ಸ್ಯಾಂಪಲ್ ಅಂತ ನಾವು ಪರಿಗಣಿಸಲ್ಲ. ಅದರಿಂದ ನಿಮ್ಮ ಜೀವನನೇ ಇದೆ, ನಿಮ್ಮ ಜೀವ ಇದೆ. ಯಾಕೆಂದರೆ ಅದರಿಂದ ಬರುವಂಥ ರಿಸಲ್ಟಲ್ಲಿ ನಾವು ನಿಮ್ಮ ಆರೋಗ್ಯದ ನಿರ್ಧಾರಗಳಾಗ್ಬೋದು, ಅದ್ರ ಮೇಲೆ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಮೆಡಿಕಲ್ ಮ್ಯಾನೇಜ್ಮೆಂಟ್ ನಿರ್ಧಾರ ಆಗಿರುತ್ತೆ. ಸ್ಯಾಂಪಲ್ ಡ್ರಾ ಮಾಡಿದಾಗಿಂದ, ಟೆಸ್ಟ್ ರಿಕ್ವೆಸ್ಟ್ ಬಂದಾಗಿಂದ ಹಿಡಿದು ಕ್ವಾಲಿಟಿ ಅಂದರೆ ಆ ಸ್ಯಾಂಪಲ್ಸ್ ವೇರಿಯಸ್ ಲೆವೆಲ್ಸ್ ಆಫ್ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆಗಿ ರಿಸಲ್ಟ್ ಬಂದು ರಿಸಲ್ಟ್ ಕೊನೆಗೆ ಡಿಸ್ಪ್ಯಾಚ್ ಆಗುವಾಗ ಎಲ್ಲ ಸ್ತರಗಳಲ್ಲೂ ನಾವು ಆ್ಯಕ್ಚುಲಿ
ಕ್ವಾಲಿಟಿಗೆ ಒತ್ತು ಕೊಡಲೇಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋದು ಒಂದು ಒಳ್ಳೆ ಉತ್ತಮವಾದ ಫೆಸಿಲಿಟಿ, ಅದು ಮುಖ್ಯ. ಫೆಸಿಲಿಟೀಸ್ ಜೊತೆಗೆ ಅಲ್ಲಿ ಬಳಸುವಂಥ ವಸ್ತುಗಳು ಮತ್ತು ಮಿಷನರೀಸ್, ರಿಯೇಜೆಂಟ್ಸ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಎಫಿಷಿಯೆಂಟ್ ಆ್ಯಂಡ್ ಕಾಂಪಿಟೆಂಟ್ ಸ್ಟಾಫ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಎಲ್ಲ ಒಳಗೊಂಡಾಗ ಆಬ್ವಿಯಸ್ಲಿ ಕ್ವಾಲಿಟಿ ಕಾಸ್ಟ್. ಸೊ ಕೆಲವ್ರು ಹೇಳ್ತಾರೆ ಕಾಸ್ಟ್ ಜಾಸ್ತಿ ಅಂತ ಹೇಳಿ, ಕ್ವಾಲಿಟಿ ಆ್ಯಕ್ಚುಲಿ ಕಾಸ್ಟ್. ಸೊ ನೀವು ಅದನ್ನು ಫೋನ್ಗಳಲ್ಲೂ ನೋಡ್ಬೋದು, ಹೈ ಎಂಡ್ ಫೋನ್ಸ್ಗೂ ಲೋ ಎಂಡ್ ಫೋನ್ಸ್ಗೂ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಹಾಗೆ ಕ್ವಾಲಿಟಿ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೇಮ್ ಥಿಂಗ್ ವಿತ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಸೊ ಎಷ್ಟೊಂದು ಸರಿ ನಿಮಗೆ ಇಟ್ ಈಸ್ ಅ ಗ್ಲೂಕೋಸ್ ಟೆಸ್ಟ್, ಈ ಲ್ಯಾಬಲ್ಲಿ ಕೊಟ್ಟರು ಗ್ಲೂಕೋಸ್ ಟೆಸ್ಟ್, ಅಲ್ಲಿ ಕೊಟ್ಟರು ಗ್ಲೂಕೋಸ್ ಟೆಸ್ಟ್ ಅಂತ. ಬಟ್ ಅದು ಹೇಗೆ ಪ್ರೊಸೆಸ್ ಆಗುತ್ತೆ, ಅದರಿಂದ ಇರುವಂಥ ಮಿಷನರಿ ಯಾವುದು, ಮತ್ತು ಆ ಮಿಷನರೀಸ್ನ ಮೇಂಟೈನ್ ಮಾಡಿ ಆ್ಯಕ್ಯುರೇಟ್ ಆ್ಯಂಡ್ ಪ್ರಿಸೈಸ್ ರಿಸಲ್ಟ್ಸ್ ನಾವು ಕೊಡ್ತಾ ಇದ್ದೀವ ಅಂತ ಗಮನಿಸ್ತಾ ಇರುವಂಥ ಕಾಂಪಿಟೆಂಟ್ ಸ್ಟಾಫ್ಸ್ ಎಲ್ಲರೂ ಮುಖ್ಯ ಆಗುತ್ತೆ. ಹಂಗಾಗಿ ಕೆಲವು ಸರಿ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ. ಸಣ್ಣ ಸಣ್ಣ ಪುಟ್ಟ ಲ್ಯಾಬಲ್ಲಿ ಕೆಲವು ಸರಿ ಇದರ ಕಡೆ ಒತ್ತು ಕೊಡಲ್ಲ, ಗಮನ ಕೊಡಲ್ಲ. ಯಾವಾಗ ಇದ್ರ ಬಗ್ಗೆ ಅಷ್ಟು ಕಾಳಜಿ ವಹಿಸಲ್ಲ, ಅವರಿಗೆ ಎಷ್ಟೋ ರೀತಿಯಲ್ಲಿ ಕಾಸ್ಟ್ ಡೌನ್ ಮಾಡ್ಬೋದು. ಹಾಗಾಗಿ ಅವರು ತುಂಬ ಕಡಿಮೆ ಬೆಲೆಗಳಲ್ಲಿ ಟೆಸ್ಟ್ಗಳನ್ನ ಕೊಡ್ತಾರೆ. ಬಟ್ ಇಫ್ ಯು ಹ್ಯಾವ್ ಟು ಗಿವ್ ಆ್ಯಕ್ಯುರೇಟ್ ರಿಸಲ್ಟ್ಸ್, ಪ್ರಿಸೈಸ್ ರಿಸಲ್ಟ್ ಆ್ಯಂಡ್ ವಿತ್ ಅ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್, ಆವಾಗ ನಾವು ಬಳಸುವಂಥ ಎಲ್ಲ ಫೆಸಿಲಿಟೀಸ್ ಇರ್ಬೋದು, ಸ್ಟಾಫ್ ಇರ್ಬೋದು, ಅದಕ್ಕೆ ಏನು ಕಾಸ್ಟ್ ಬೀಳುತ್ತೆ ಅದನ್ನು ನಾವು ಹಾಕಿದಾಗ ಕೆಲವು ಸರಿ ಕಾಸ್ಟ್ ಅನಿಸುತ್ತೆ. ಅದು ಒಂದು ಪ್ರೈಸ್ ಡಿಫ್ರೆನ್ಸ್ಗೆ ಕಾರಣ ಆಗುತ್ತೆ. ಇನ್ನು ಕೆಲವು ಸರಿ ನಮ್ಮ ಮಾರ್ಕೆಟ್ನಲ್ಲಿ ಈಗ ಅಗ್ರಿಗೇಟರ್ಸ್ ಬಂದಿದ್ದಾರೆ. ತುಂಬ ನೀವು ಅಗ್ರಿಗೇಟರ್ಸ್ ಈಗ ಫುಡ್ ಇಂಡಸ್ಟ್ರಿಯಲ್ಲೂ ಇದ್ದಾರೆ, ಹಾಗೆಯೇ ಈಗ ನಮ್ಮದು ಟ್ರಾನ್ಸ್ಪೋರ್ಟೇಷನ್ ಅದರಲ್ಲೂ ಕೂಡ ಅಗ್ರಿಗೇಟರ್ಸ್ ಇದ್ದಾರೆ. ಹಾಗೆಯೇ ಲ್ಯಾಬೊರೇಟರಿ ಫೀಲ್ಡಲ್ಲೂ ಕೂಡ ಅಗ್ರಿಗೇಟರ್ಸ್ ಇದ್ದಾರೆ. ಈ ಅಗ್ರಿಗೇಟರ್ಸ್ ಆರ್ ಬಿಕಮಿಂಗ್ ದ ಮಾರ್ಕೆಟ್ ಡಿಸೈಡರ್ಸ್ ನೌ ಇಟ್ ಈಸ್. ಕೆಲವೊಂದು ಸಲ ನಾವು ಟೆಸ್ಟ್ಗಳನ್ನು ಕೊಟ್ಟಾಗ ನಾವು ಎಕ್ಸ್ಪೆಕ್ಟೇ ಮಾಡಿಲ್ದಿರೋ ಒಂದಷ್ಟು ವೇರಿಯೇಷನ್ಸ್ ಸಹ ಬರಬಹುದು. ಆಸ್ ಯು ರೈಟ್ಲಿ ಸೆಟ್, ಒಂದು ಕ್ವಾಲಿಟಿ ಲ್ಯಾಬಲ್ ಮಾಡಿಸಿದಾಗ ಎಲ್ಲವೂ ಆ್ಯಕ್ಯುರೇಟ್ ಆಗಿರುತ್ತೆ ಆ್ಯಂಡ್ ಬಹುಶಃ ಓ ಇದಿತ್ತ ನನಗೆ ಗೊತ್ತೇ ಇರಲಿಲ್ಲ ಅನ್ನುವಂಥ ವಿಷಯಗಳು ಸಹ ಆ ರಿಪೋರ್ಟಲ್ಲಿ ನಮಗೆ ಗೊತ್ತಾಗುತ್ತೆ. ಬಿಕಾಸ್ ಎಷ್ಟೋ ಜನರಿಗೆ ಒಂದು ಸರ್ಜರಿ ಮಾಡಿಸ್ಕೊಳ್ಳೋವರೆಗೂ ಅವ್ರಿಗೊಂದು ಶುಗರ್ ಇದೆ ಅಂತಾನೆ ಗೊತ್ತಿರಲ್ಲ. ಈ ಥರ ಎಷ್ಟೆಷ್ಟೋ ಇಶ್ಯೂಸ್ಗಳು ಗೊತ್ತಾಗುತ್ತೆ ಜನರಿಗೆ. ಈಸ್ ವಾಟ್ ಐ ಫೀಲ್. ಸ್ಕ್ರೀನಿಂಗಿಂದ ಹಿಡಿದು ಆಗಲೇ ನಾವು ಬೇರೆ ಎಪಿಸೋಡ್ಸಲ್ಲೂ ನೋಡಿದ್ದೀವಿ. ಸ್ಕ್ರೀನಿಂಗ್ ಅಂದರೆ ಕಾಯಿಲೆ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ, ಅಥವಾ ನಮ್ಮ ಕರೆಂಟ್ ಹೆಲ್ತ್ ಸ್ಟೇಟಸ್ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಮಾಡುವಂಥ ಟೆಸ್ಟ್ಗಳು. ಡಯಾಗ್ನೋಸ್ಟಿಕ್ಸ್ ಅಂದರೆ ರೋಗ ನಿರ್ಧಾರ ಮಾಡೋದು, ಅಂದರೆ ಈ ಕಾಯಿಲೆ ಇದೆಯಾ ಇಲ್ವಾ ಮತ್ತು ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳಿ ರೋಗ ನಿರ್ಧಾರ ಮಾಡುವಂಥ ಟೆಸ್ಟ್ಗಳು. ಮತ್ತು ಪ್ರೊಗ್ನೋಸಿಸ್ ಅಂತ ಹೇಳ್ತೀವಿ, ಅಂದರೆ ಸಂಭವೀಯತೆ, ಅಂದರೆ ಮುಂದೆ ಏನು ಆಗಬಹುದು, ಈ ಕಾಯಿಲೆ ಹಿಂಗೆ ಮುಂದುವರೆದ್ರೆ ಹೇಗಾಗ್ಬೋದು ಅಥವಾ ತಡಿಬಹುದಾ, ಅದಕ್ಕೆ ನೆಸೆಸರಿ ಮೆಷರ್ಮೆಂಟ್ಸ್ ತಗೊಂಡಾಗ ಕಾಯಿಲೆ ಅದು ಉಲ್ಬಣ ಆಗ್ತಾ ಇದೆಯಾ ಅಥವಾ ಮತ್ತೆ ತಡೆಗಟ್ತಾ ಇದೆಯಾ ಅದು ತಿಳ್ಕೊಳಕ್ಕಾಗುವಂಥ ಪ್ರೊಗ್ನೋಸ್ಟಿಕ್ ಟೆಸ್ಟ್ಗಳು. ಯಾಕೆಂದರೆ ಎಷ್ಟೊಂದು ಸರಿ ವರ್ಷಕ್ಕೆ ಒಂದ್ಸರಿ ಆದರೂ ನಮ್ಮದು ಫುಲ್ ಬಾಡಿ ಸ್ಕ್ರೀನಿಂಗ್ ಮಾಡ್ಕೊಂಡಾಗ ಅದಕ್ಕೆ ಬೇಕಾಗಿರುವಂಥ ನೆಸೆಸರಿ ಟೆಸ್ಟ್ಗಳನ್ನ ನಾವು ಒಳಪಟ್ಟಾಗ ಅದಕ್ಕೆ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಸುಪ್ತಗಾಮಿನಿಯಾಗಿ ಅರಿತಾ ಇರುವಂಥ ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಗಮನಕ್ಕೆ ಬರುತ್ತೆ. ಯಾವಾಗ ಅರ್ಲಿ ಸ್ಟೇಜಲ್ಲಿ ನಾವು ಅದನ್ನು ಗುರುತಿಸ್ತೀವಿ, ಅದನ್ನು ವಾಪಸ್ ಸರಿಪಡಿಸ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಸೊ ಸ್ಟ್ಯಾಂಡ್ ಅಲೋನ್ ಲ್ಯಾಬಲ್ಲಿ ಅಡ್ವಾಂಟೇಜ್ ಏನಂತಂತಂದರೆ, ನೀವು ಎನಿ ಟೈಮ್ ಯು ಕ್ಯಾನ್ ವಾಕ್ ಇನ್, ಯು ಕ್ಯಾನ್ ಆಸ್ಕ್ ಫಾರ್ ಯುವರ್ ಓನ್ ಟೆಸ್ಟ್, ನೀವಾಗಿ ನೀವು ಇದು ಮಾಡ್ಬೋದು. ಹಾಗೆ ನಮ್ಮ ಡಾಕ್ಟರ್ಸ್ ಕೂಡ ಯಾರು ರೆಫರ್ ಮಾಡ್ತಾರೆ ಅವರು ಕೂಡ ಬೇಕಾಗಿರುವಂಥ ಟೆಸ್ಟ್ಗಳನ್ನ ಬರೀತಾರೆ. ಯಾಕೆಂದರೆ ಒಂದು ಸಣ್ಣ ಪುಟ್ಟ ಲ್ಯಾಬ್ಸ್ ಅಂದರೆ ಹಾಸ್ಪಿಟಲ್ಸಲ್ಲಿ, ಕ್ಲಿನಿಕ್ಸಲ್ಲಿ ಇಷ್ಟು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ನ ಇಟ್ಟು ಮೇಂಟೈನ್ ಮಾಡಿ ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಈವನ್ ದೊಡ್ಡ ನರ್ಸಿಂಗ್ ಹೋಮ್ಸಲ್ಲೂ ಕೆಲವು ಸರಿ ನೀವು ನೋಡ್ಬೋದು ಪುಟ್ ಲ್ಯಾಬ್ಸ್ ಇರುತ್ತೆ. ಆ್ಯಂಡ್ ಪದ್ಮಶ್ರೀದು ಅಡ್ವಾಂಟೇಜ್ ಏನಂತಂದರೆ, ಪದ್ಮಶ್ರೀಯಲ್ಲಿ ನಾಟ್ ಓನ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್, ವಿ ಹ್ಯಾವ್ ಅ ಪಾಲಿಕ್ಲಿನಿಕ್ ಸೆಟಪ್. ಸೊ ಇಲ್ಲಿ ಎಷ್ಟೊಂದು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಕನ್ಸಲ್ಟೇಷನ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಇಟ್ ಈಸ್ ಲೈಕ್ ಒನ್ ಸ್ಟಾಪ್. ನೀವು ಇಲ್ಲಿ ಬಂದರೆ ಎಲ್ಲ ಡಾಕ್ಟರ್ಸ್, ಕಾರ್ಡಿಯಾಲಜಿಸ್ಟ್, ಗೈನಕಾಲಜಿಸ್ಟ್, ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್ಸ್, ನೆಫ್ರಾಲಜಿಸ್ಟ್, ಯೂರಾಲಜಿಸ್ಟ್ ಎಲ್ಲರೂ ಸಿಗ್ತಾರೆ ನಿಮಗೆ. ಸೊ ನಿಮ್ಮ ಕಾಯಿಲೆಗಳ ಬಗ್ಗೆ ನೀವು ತೋರಿಸ್ಕೊಳ್ಬೋದು, ಕನ್ಸಲ್ಟೇಷನ್ ಸರ್ವಿಸ್ ಪಡ್ಕೊಳ್ಬೋದು. ಹಾಗೆಯೇ ಅವರು ಹೇಳಿದಂಥ ಟೆಸ್ಟ್ಗಳು ಏನಿದೆ ಅದನ್ನು ಇಲ್ಲಿ ನಮ್ಮಲ್ಲಿ ಎಲ್ಲ ಥರದ ಡಿಪಾರ್ಟ್ಮೆಂಟ್ಸ್ ಇದೆ. ಮೈಕ್ರೋಬಯಾಲಜಿ, ಪಥಾಲಜಿ, ಬಯೋಕೆಮಿಸ್ಟ್ರಿ, ಮಾಲಿಕ್ಯುಲರ್ ಬಯಾಲಜಿ, ಮತ್ತು ರೇಡಿಯಾಲಜಿಲೂ ಕೂಡ ಅಲ್ಟ್ರಾಸೌಂಡ್, ಎಕ್ಸ್ರೇ, MRI, CT ಎಲ್ಲನೂ ಇದೆ. ಅದು ಬಿಟ್ಟು ಬೇರೆ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಲೈಕ್ ಎಕೋ, ಟ್ರೆಡ್ಮಿಲ್, ಎಂಡೋಸ್ಕೋಪಿ, EEG ಇದೆಲ್ಲನೂ ಇರೋದ್ರಿಂದ ಒಂದು ಕಡೆ ನೀವು ಎಲ್ಲ ಥರದ ಟೆಸ್ಟ್ಗಳನ್ನು ಮಾಡಿಸ್ಕೋಬೋದು. ಓಕೆ. ಸೊ ಕ್ವಾಲಿಟಿಗೆ ಎಷ್ಟು ಒತ್ತು ಕೊಡಬೇಕು ನಾವು ಅನ್ನೋದನ್ನು ಹೈಲೈಟ್ ಮಾಡ್ತಾ, ಅಕ್ರೆಡಿಟೇಷನ್ ಬಗ್ಗೆ ಐ ಥಿಂಕ್ ಇಟ್ ಪ್ಲೇಸ್ ಸಚ್ ಅ ಮೇಜರ್ ರೋಲ್. ಒಂದು ಸ್ಟಡಿ ಹೇಳುತ್ತೆ ದಟ್ ಓನ್ಲಿ ಅಬೌಟ್ 1% ಆಫ್ ಡಯಾಗ್ನೋಸ್ಟಿಕ್ ಲ್ಯಾಬ್ರೇಟರೀಸ್ ಆರ್ ಅಕ್ರೆಡಿಟೆಡ್ ಬೈ ರೆಕಗ್ನೈಸ್ಡ್ ಬಾಡೀಸ್ ಅಂತ. ಮ್ಯಾಮ್, ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್
ಯಾವುದರ ರೆಕಗ್ನಿಷನ್ ಇದಕ್ಕೆ ಸಿಕ್ಕಿದೆ ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಸ್ ಅನ್ ಅಕ್ರಿಡಿಟೇಷನ್? ಅಕ್ರಿಡಿಟೇಷನ್ ಅಂದರೆ ಒಂದು ದೊಡ್ಡ ಆಟೋನಮಸ್ ಬಾಡಿ ಕೆಲವೊಂದು ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಗೈಡ್ಲೈನ್ಸ್ ಅಥವಾ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕೆಲಸಗಳು ನಡೀತಾ ಇದೆಯಾ ಇಲ್ವಾ ಅಂತ ಹೇಳಿ ಕೆಲವೊಂದು ಮಾಪನಗಳಿಗೆ ಕಂಪೇರ್ ಮಾಡಿ ಮತ್ತು ಆಡಿಟ್ ಪ್ರಾಸೆಸ್ ನಡೆಯುತ್ತೆ. ಆಡಿಟ್ ಮಾಡಿದಾಗ ಅದಕ್ಕೆ ಎಲ್ಲದಕ್ಕೂ ಬದ್ಧರಾಗಿದ್ದಾರಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ನಮಗೆ ಸರ್ಟಿಫಿಕೇಷನ್ ಕೊಡುವಂಥದ್ದು. ಸೊ ನಾವು ಪದ್ಮಶ್ರೀ ಆಲ್ಮೋಸ್ಟ್ 2008ಇಂದ ರೆಗ್ಯುಲರಾಗಿ ಆಡಿಟ್ ಪ್ರಾಸೆಸ್ಗೆ ಒಳಪಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ರೆಗ್ಯುಲರ್ಲಿ ಅಕ್ರಿಡಿಟೇಟೆಡ್. ನ್ಯಾಷನಲ್ ಬೋರ್ಡ್ ಆಫ್ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬ್ರೇಟರೀಸ್ ಅಂತ ಹೇಳಿ NABL ಅಂತ ಹೇಳ್ತೀವಿ, ಮತ್ತು ILAC ಅಂತ ಹೇಳಿ ಇದು ಎರಡರದ್ದು ನಮಗೆ ರೆಕಗ್ನಿಷನ್ ಸಿಕ್ಕಿದೆ, ಸರ್ಟಿಫಿಕೇಷನ್ ಆಗಿದೆ. ಸೊ ನಾ ಹೇಳ್ದಾಗೇ ಇದು ತುಂಬ ಸೂಕ್ಷ್ಮವಾಗಿ ಆಡಿಟ್ ಪ್ರಾಸೆಸ್ ನಡೆಯುತ್ತೆ. ಸಣ್ಣ ವಿಚಾರಗಳಿಗೂ ಒತ್ತು ಕೊಡ್ತಾರೆ. ಸ್ಟಾರ್ಟಿಂಗ್ ನಿಮ್ಮ ಪೇಷಂಟ್ ಒಳಗೆ ಬಂದು ಅಲ್ಲಿಂದ ಬಿಲ್ಲಿಂಗ್ ಆಗಿ ಲಾಸ್ಟ್ ರಿಪೋರ್ಟ್ ರಿಲೀಸ್ ಆಗೋ ತನಕ ಎಲ್ಲ ಸ್ಟೆಪ್ಸಲ್ಲೂ ವೆದರ್ ದ ಕ್ವಾಲಿಟಿ ಇಸ್ ಅಶ್ಯೂರ್ಡ್, ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲನೂ ಪ್ರಾಸೆಸಸ್ ಪ್ಲೇಸಲ್ಲಿ ಇದೆಯಾ, ಬರೀ ಡಾಕ್ಯುಮೆಂಟೇಷನ್ ಅಲ್ಲ ಅದರದ್ದು ಇಂಪ್ಲಿಮೆಂಟೇಷನ್ ಕೂಡ ಕರೆಕ್ಟಾಗಿ ಆಗಿದೆಯಾ ಅಂತೇಳಿ ಆಡಿಟರ್ಸ್ ಆಲ್ಮೋಸ್ಟ್ 2 days ಡೀಟೇಲ್ ಚೆಕಪ್ ಮಾಡ್ತಾರೆ. ನಿಗದಿತ ಸಮಯದಲ್ಲಿ 2008ಇಂದನೂ ನಾವು ರೆಗ್ಯುಲರ್ ಆಗಿ ಅಕ್ರಿಡೇಟ್ ಅಂದರೆ ಇನ್ಸ್ಪೆಕ್ಷನ್ನ ಒಳಪಡ್ತಾ ಇದ್ದೀವಿ. ಸೊ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಸಂಸ್ಥೆ ಅವತ್ತಿಂದನೂ ಇವತ್ತಿನವರೆಗೂ ತುಂಬ ಸಕ್ಸಸ್ಫುಲ್ ಆಗಿ ಸರ್ಟಿಫೈಡ್ ಆಗಿ ಬರ್ತಾ ಇದೆ. ಸೊ ಈ ಥರದ ಅಕ್ರಿಡೇಷನ್ ಪ್ರಾಸೆಸ್ ನಡೆಯುವಾಗ ತುಂಬ ಇಂಪಾರ್ಟೆನ್ಸ್, ಮೊದಲ ಆದ್ಯತೆ ಪೇಷಂಟ್ ಸೇಫ್ಟಿ ಆ್ಯಂಡ್ ಪೇಷಂಟ್ಗೆ ಸಿಗುವಂಥ ರಿಸಲ್ಟ್ಸ್ದು ಕ್ವಾಲಿಟಿ, ಅದರ ನಂತರ ಎನ್ವಿರಾನ್ಮೆಂಟ್ ಸೇಫ್ಟಿ, ಅದರ ಜೊತೆಗೆ ಎಂಪ್ಲಾಯಿ ಸೇಫ್ಟಿ ಮತ್ತು ಫೆಸಿಲಿಟಿ ಸೇಫ್ಟಿ, ಇದು ಎಲ್ಲದಕ್ಕೂ ಒತ್ತು ಕೊಡ್ತಾರೆ. ಹಾಗಾಗಿ ನಾವು ಅದೆಲ್ಲವನ್ನು ಫಾಲೋ ಮಾಡ್ತಾ ಇದ್ದೀವಿ ಆ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್. ಸೊ NABL 112 ಅಂತ ನ್ಯಾಷನಲ್ ಗೈಡ್ಲೈನ್ಸ್ ಇದೆ. ಅದ್ರ ಜೊತೆಗೆ ಅದು ಡಿಪೆಂಡ್ ಆಗಿರೋದು ಇನ್ನೊಂದು ಗೈಡ್ಲೈನ್ಸ್, ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ISO 15189. ಸೊ ಅದ್ರ ಮೇಲೂ ನಾವು ಆ ಗೈಡ್ಲೈನ್ಸ್ ಪ್ರಕಾರನೂ ಅದರಲ್ಲಿರುವಂಥ ಪ್ರತಿಯೊಂದು ಕ್ಲಾಸ್ಗೂ ನಾವು ಬದ್ಧರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಲವ್ಲಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಇನ್ಫಾರ್ಮೇಷನ್ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಟ್ಸ್ ಬೀನ್ 25 years ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಪ್ರಾರಂಭವಾಗಿ ನಮ್ಮ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ 2000 ಪ್ರಾರಂಭವಾಗಿದ್ದು, ಆ್ಯಂಡ್ ಅಲ್ಲಿಂದ ಸಾವಿರಾರು ಹ್ಯಾಪಿ ಪೇಷಂಟ್ಸ್ ಅನ್ನೋಕ್ಕಾಗಲ್ಲ ಎಲ್ಲರನ್ನು, ಬಿಕಾಸ್ ಎಷ್ಟೋ ಜನ ಹಾಗೆ ಒಂದು ಹೆಲ್ತ್ ಚೆಕಪ್ಗಂತ ಬಂದಿರಬಹುದು. ಸೊ ಮೆನಿ ಹ್ಯಾಪಿ ಫೇಸಸ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ನೋಡಿರುವಂಥದ್ದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ 10 kilometer ರೇಡಿಯಸಲ್ಲಿ ಹೋಮ್ ಸರ್ವಿಸ್ ಸ್ಯಾಂಪಲ್ನ ಕೂಡ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ. ಹೋಮ್ ಸರ್ವಿಸ್ ಫೆಸಿಲಿಟಿನ ವೇಲ್ ಮಾಡ್ಕೋಬಹುದು. ರಿಸಲ್ಟ್ಸ್ ಕೂಡ ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಡೇ ಸಿಗುತ್ತೆ, ವಿತಿನ್ ಫ್ಯೂ ಅವರ್ಸ್ ಸಿಗುತ್ತೆ. ಸ್ಯಾಂಪಲ್ಗೆ ನಾವು ಬಂದು ಇಲ್ಲಿವರೆಗೂ ರಿಸಲ್ಟ್ನ ಮನೇಲೇ ಕೂತು ನೋಡಬಹುದು. ಟೆಕ್ನಾಲಜಿಕಲಿ ಕೂಡ ತುಂಬ ಅಡ್ವಾನ್ಸ್ಡ್ ಆಗಿ ಪೇಷಂಟ್ಸ್ಗೆ ಸರ್ವ್ ಮಾಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಆಲ್ ದ ಇನ್ಸೈಟ್ಸ್. ಥ್ಯಾಂಕ್ ಯು.